ಎಲ್ಲರಿಗೂ ನಮಸ್ಕಾರ. ಶನಿವಾರದ ಗೀತಾ ಸ್ಟೋರೀಸ್ಗೆ ಸುಸ್ವಾಗತ. ನಿಮ್ಗೊಂದು ಚಿಕ್ಕ ಮಾಹಿತಿ. ಪ್ರತಿ ಶನಿವಾರ ಗೀತಾ ಸ್ಟೋರೀಸ್ನ ನಾನು ಮಕ್ಕಳಿಗಾಗಿ ಬೆಡ್ ಟೈಮ್ ಸ್ಟೋರಿ ರೀತಿಯಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಏಕೆಂದ್ರೆ ಮಕ್ಕಳು ಮಲಗೋ ಮುನ್ನ ಒಳ್ಳೆ ಒಳ್ಳೆ ಕಥೆಗಳನ್ನ ಕೇಳಿದ್ರೆ ಅವರಲ್ಲಿ ಉತ್ತಮವಾದಂಥ ಮೌಲ್ಯಗಳು, ಒಳ್ಳೆ ಅಭ್ಯಾಸಗಳು, ಹಾಗೆ ಉತ್ತಮ ವ್ಯಕ್ತಿತ್ವ ಬೆಳವಣಿಗೆ ಅವ್ರದ್ದಾಗಿರುತ್ತೆ. ಆದ್ದರಿಂದ ಇನ್ ಮುಂದೆ ಪ್ರತಿ ಶನಿವಾರ ಮಕ್ಕಳಿಗೆ ಅರ್ಥ ಆಗುವಂತಹ ಶ್ರೀಕೃಷ್ಣನ ಜ್ಞಾನವನ್ನ ಒಳಗೊಂಡಂತಹ ಸಣ್ಣ ಸಣ್ಣ ಬೆಡ್ ಟೈಮ್ ಸ್ಟೋರೀಸ್ನ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಪ್ರಿಯ ಅಮ್ಮಂದರೆ, ಪ್ರತಿದಿನ ಮಕ್ಕಳು ಮಲಗುವ ಮುಂಚೆ ಅವ್ರಿಗೆ 5-10 ನಿಮಿಷ ಸಣ್ಣ ಸಣ್ಣ ಕಥೆಗಳನ್ನ, ಅದು ಒಳ್ಳೆ ಮೌಲ್ಯ ಹಾಗೆ ಒಳ್ಳೆ ಅಭ್ಯಾಸಗಳನ್ನ ಒಳಗೊಂಡಂತಹ ಕಥೆಗಳನ್ನ ಅವ್ರಿಗೆ ತಿಳಿಸಿ, ಆಗ ಅವ್ರದ್ದು ಒಂದು ಸುಂದರವಾದಂತಹ ಜೀವನ ಅವ್ರದ್ದಾಗಿರುತ್ತೆ. ಹಾಗೆ ಪ್ರತಿ ಭಾನುವಾರ ಬಂದು ವುಮೆನ್ ಎಂಪವರ್ಮೆಂಟ್ ಸ್ಟೋರೀಸ್ ನಾನು ನಿಮ್ಮಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲ ಹೀಗೆ ಇರಲಿ. ಬನ್ನಿ, ಇವತ್ತಿನ ಸ್ಟೋರಿ ಟಾಪಿಕ್ ಬಂದು ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ಸ್ಟೋರಿ ಮುಂದುವರಿಸಕ್ಕಿಂತ ಮುಂಚೆ ಶ್ರೀಕೃಷ್ಣನ ಶ್ಲೋಕದಿಂದ ನಾವು ಮುಂದುವರಿಸೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮಕ್ಳೇ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಅದೇ ಸುಳ್ಳು ಹೇಳಿದ್ರೆ ನಮ್ ಮನ್ಸೇ ನಮ್ಗೆ ಶಿಕ್ಷೆ ಕೊಡುತ್ತದೆ. ಇಂದು ನಾನು ಹೇಳುವಂತ ಕತೆ ಒಬ್ಬ ಹುಡುಗ ಸುಳ್ಳು ಹೇಳಿ ಹೇಗೆ ಕಷ್ಟ ಸಿಕ್ಕಾಕೊಂತಾನೆ ಅನ್ನುವಂತಹ ಕಡೆ. ಒಂದ್ ಹಳ್ಳಿನಲ್ಲಿ ಒಬ್ಬ ಹುಡುಗ ಕುರಿ ಮೇಯಿಸ್ತಾ ಇರ್ತಾನೆ. ಅವನ್ ಕೆಲ್ಸ ಪ್ರತಿದಿನ ಕುರಿಗಳನ್ನ ಮೇಯಿಸೋದು. ಅವನ್ಗೆ ಒಂದಿನ ತುಂಬಾ ಬೇಸರ ಆಗುತ್ತೆ. ಆಗ ಅವನು ಒಂದ್ ಯೋಚನೆ ಮಾಡ್ತಾನೆ, ಜನರ ಜೊತೆ ತಮಾಷೆ ಮಾಡ್ಬೇಕು ಅಂತ. ಆಗ ಅವನು ಜೋರಾಗಿ ಕೂಕೊಂತಾನೆ, ತೋಳ ಬಂತು ಅಂತ. ಆಗ ಪಕ್ಕದಲ್ಲೇ ಇದ್ದಂತ ಹಳ್ಳಿ ಜನರು ಓಡ್ ಬರ್ತಾರೆ. ಆದ್ರೆ ಅಲ್ಲಿ ತೋಳನೇ ಇರೋದಿಲ್ಲ. ಆಗ ಹುಡುಗ ನಗ್ತಾನೆ. ಸೊ ಇದೆಲ್ಲ ನೋಡಿ ಹಳ್ಳಿ ಜನರಿಗೆ ಬೇಜಾರಾಗುತ್ತೆ. ಮತ್ತೆ ಆ ಹುಡುಗ ಕೆಲವು ದಿನಗಳ ಆದ ನಂತರ ಅದೇ ರೀತಿನಲ್ಲಿ ಸುಳ್ಳು ಹೇಳ್ತಾನೆ. ಮತ್ತೆ ಜನರು ಬರ್ತಾರೆ, ಮತ್ತೆ ಮೋಸ ಹೋಗ್ತಾರೆ. ಆದ್ರೆ ಒಂದಿನ ನಿಜವಾಗಿಯೂ ತೋಳ ಬರುತ್ತೆ. ಆ ಬಾರಿ ಹುಡುಗ ನಿಜವಾಗಿಯೂ ಸಹಾಯಕ್ಕಾಗಿ ಕೂಗ್ತಾನೆ, ತೋಳ ಬಂದಿದೆ, ದಯವಿಟ್ಟು ಹೆಲ್ಪ್ ಮಾಡಿ, ತೋಳ ಬಂದಿದೆ ಅಂತ. ಆದ್ರೆ ಈ ಬಾರಿ ಯಾರೂ ಬರೋದೇ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಅವನ ಮೇಲೆ ಇದ್ದ ನಂಬಿಕೆ ಕಳೆದೋಗಿತ್ತು. ಕೊನೆಗೆ ಅವನ ಕುರಿಗಳನ್ನ ತೋಳ ಎತ್ಕೊಂಡೇ ಹೋಗ್ಬಿಡ್ತು. ಆ ದಿನ ಆ ಹುಡುಗ ಒಂದು ದೊಡ್ಡ ಪಾಠ ಕಲಿತ. ಒಮ್ಮೆ ನಂಬಿಕೆ ಕಳೆದುಕೊಂಡ್ರೆ ಅದನ್ನ ಮತ್ತೆ ಗಳಿಸೋದು ತುಂಬಾ ಕಷ್ಟ ಅಂತ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಧರ್ಮದ ಮಾರ್ಗದಲ್ಲಿ ನಡಿಬೇಕು. ಸತ್ಯ ಮತ್ತು ಪ್ರಾಮಾಣಿಕತೆ ನಮ್ಮ ವ್ಯಕ್ತಿತ್ವದ ಅಡಿಪಾಯ. ನಮ್ಮ ಮಾತುಗಳಿಗೆ ಮೌಲ್ಯ ಇರಬೇಕಾದ್ರೆ ನಾವು ಸತ್ಯವಂತರಾಗಿರಬೇಕು. ಈ ಕಥೆಯಿಂದ ನಾವು ಕಲಿಯುವಂತಹ 5 ಕೀ ಲೆಸನ್ಸ್ ಏನು ಅಂತಂದ್ರೆ, ನಂಬರ್ 1, ಯಾವಾಗ್ಲೂ ಸತ್ಯವನ್ನೇ ಮಾತನಾಡಿ. ನಂಬರ್ 2, ಸುಳ್ಳು ಹೇಳಿದ್ರೆ ನಂಬಿಕೆ ಕಳೆದೋಗುತ್ತದೆ. ನಂಬರ್ 3, ನಂಬಿಕೆ ಗಳಿಸಲು ಸಮಯ ಬೇಕು, ಕಳೆದುಕೊಳ್ಳಲು 1 ಕ್ಷಣ ಸಾಕು. ನಂಬರ್ 4, ಪ್ರಾಮಾಣಿಕತೆ ಉತ್ತಮ ಸ್ನೇಹಿತರನ್ನು ಕೊಡುತ್ತದೆ. ನಂಬರ್ 5, ಒಳ್ಳೆಯ ವ್ಯಕ್ತಿತ್ವ ಸತ್ಯದಿಂದ ಆರಂಭವಾಗುತ್ತದೆ. ಈ ಶನಿವಾರದ ಕೋಟ್ ಆಫ್ ದ ವೀಕ್ ಏನು ಅಂತಂದ್ರೆ, ಸತ್ಯವನ್ನು ಹೇಳಲು ಧೈರ್ಯ ಬೇಕು, ಆದರೆ ಸತ್ಯವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ, ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ, 21 ಗೃಹಲಕ್ಷ್ಮಿ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅನ್ನ ಇದೇ ತಿಂಗಳು ಜುಲೈ 24ರಿಂದ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 5:30 6 ಗಂಟೆಗೆ. ದಯವಿಟ್ಟು ಈ ಅವಕಾಶನ ಎಲ್ಲರೂ ಯೂಸ್ ಮಾಡ್ಕೋಬೇಕು ಅಂತ ನಾನು ಬಯಸ್ತೀನಿ. ಹಾಗೆ ಯಾರ್ಯಾರಿಗೆ ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ ಇಲ್ಲ, ಈಗ್ಲಿಂದನೇ ಡೈಲಿ 5 ನಿಮಿಷ ಎದ್ದೊಳನ್ನ ರೂಢಿಸ್ಕೊಡಿ. ಸೊ ನೀವು ಈ 21 ದಿನದಲ್ಲಿ 21 ಸ್ಕಿಲ್ಸ್ ನೀವು ಕಲಿಬಹುದು. ಸೊ ಅದನ್ನ ನಿಮ್ಮ ಜೀವನದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ, ನೀವು ಯಾವ ರೀತಿ ಇರಬೇಕು ಅಂತ ಬಯಸಿದ್ರೋ ಆ ರೀತಿಯ ವ್ಯಕ್ತಿ ನೀವಾಗ್ತೀರಾ. ಈ ಸ್ಟೋರಿ ಕೇಳಿದ್ರೆ ನಿಮ್ ಅನಿಸಿಕೆ ಏನಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಹಾಗೆ ಸಾಧ್ಯ ಆದಷ್ಟು ಎಲ್ಲಾ ತಾಯಿಯಂದರಿಗೆ ಈ ಕಥೆನ ಶೇರ್ ಮಾಡಿ. ಹಾಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು.